ಬಾಲಿವುಡ್ ಸ್ಟಾರ್ಸ್ ಮತ್ತು ನಿರ್ಮಾಪಕರ ಮನೆಗಳ ಮೇಲಿನ ಐಟಿ ದಾಳಿ ಸಂಚಲನವನ್ನೇ ಸೃಷ್ಟಿಸಿತ್ತು. ದಾಳಿ ವೇಳೆ ರಾಕಿಂಗ್ ಸ್ಟಾರ್ ಯಶ್ ಮನೆಯಲ್ಲಿ ಅಷ್ಟು ಹಣ ಸಿಕ್ತು, ಇಷ್ಟು ಅಕ್ರಮ ಆಸ್ತಿಯ ದಾಖಲೆ ಸಿಕ್ಕಿದೆ ಅಂತೆಲ್ಲ ಗಾಳಿ ಸುದ್ದಿ ಕೇಳಿ ಬರ್ತಿದೆ. ಇಂತಹ ಸುದ್ದಿ ಹಬ್ಬಿಸೋರಿಗೆ ರಾಕಿ ಭಾಯ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇಲ್ಲಿದೆ ಆ ಬಗ್ಗೆ ಸ್ಪೆಷಲ್ ಸ್ಟೋರಿ. ಕಳೆದ ಗುರುವಾರ, ಶುಕ್ರವಾರ, ಶನಿವಾರ ಕನ್ನಡ ಚಿತ್ರರಂಗದ ಸ್ಟಾರ್ ನಟರು ಮತ್ತು ನಿರ್ಮಾಪಕರ ಮನೆ ಮತ್ತು ಕಚೇರಿಗಳ ಮೇಲೆ ಐಟಿ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿ ಹಲವು ಗಂಟೆಗಳ ಕಾಲ ತಲಾಶ್ ನಡೆಸಿದ್ರು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಕಿಚ್ಚ ಸುದೀಪ್, ಡಾಕ್ಟರ್ ಶಿವರಾಜ್ ಕುಮಾರ್, ರಾಕಿಂಗ್ ಸ್ಟಾರ್ ಯಶ್ ಸೇರಿದಂತೆ ಸ್ಟಾರ್ ನಿರ್ಮಾಪಕರಿಗೂ ಐಟಿ ಶಾಕ್ ಕೊಟ್ಟಿತ್ತು. ಐಟಿ ದಾಳಿ ನಂತರ ಮಾತನಾಡಿದ ಕಲಾವಿದರು, ಐಟಿ ಅಧಿಕಾರಿಗಳು ಅವರ ಕೆಲಸ ಅವರು ಮಾಡಿದ್ದಾರೆ. ಐಟಿ ಇಲಾಖೆಯಿಂದ ವಿಚಾರಣೆಗೆ ಕರೆದಾಗ ಹಾಜರಾಗುತ್ತೇವೆ ಅಂತ ಹೇಳಿದ್ರು. ಅದರಂತೆ ಪುನೀತ್, ಯಶ್ ಈಗಾಗಲೇ ಐಟಿ ಕಚೇರಿಗೆ ತೆರಳಿ ವಿಚಾರಣೆಗೆ ಸಹಕಾರ ನೀಡುತ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಕೆಲವರು ಇಲ್ಲ ಸಲ್ಲದ ಗಾಳಿ ಸುದ್ದಿ ಹರಿಬಿಟ್ಟಿದ್ದಾರೆ. ಊಹಾಪೋಹ ಹಬ್ಬಿಸೋರ ವಿರುದ್ಧ ರಾಕಿಂಗ್ ಸ್ಟಾರ್ ಗರಂ. ಕಾಲೆಳೆಯೋ ದುಶ್ಮನ್ಸ್ಗೆ ರಾಕಿ ಭಾಯ್ ಖಡಕ್ ವಾರ್ನಿಂಗ್. ಎಸ್, ಐಟಿ ದಾಳಿ ನಂತರ ನಟ ರಾಕಿಂಗ್ ಸ್ಟಾರ್ ಯಶ್ ಮನೆಯಲ್ಲಿ ಇಷ್ಟು ಕೋಟಿ ಹಣ ಸಿಕ್ತು, ಅಷ್ಟು ಅಕ್ರಮ ಆಸ್ತಿಯ ದಾಖಲೆ ಸಿಕ್ತಿದೆ ಅನ್ನೋ ಸುದ್ದಿ ಹರಿದಾಡ್ತಿದೆ. ಯಶ್ ಐಟಿ ವಿಚಾರಣೆಗೆ ಸಹಕರಿಸುತ್ತಿಲ್ಲ ಅಂತಲೂ ಸುದ್ದಿಗಳು ಕೇಳಿ ಬಂದಿತ್ತು. ಅದನ್ನೆಲ್ಲ ತಳ್ಳಿ ಹಾಕಿರೋ ಯಶ್ ಆ ರೀತಿ ಊಹಾಪೋಹ ಹಬ್ಬಿಸೋರ ವಿರುದ್ಧ ಗರಂ ಆಗಿದ್ದಾರೆ. ಐಟಿ ಕಚೇರಿ ವಿಚಾರಣೆಗೆ ಹಾಜರಾಗಿ ಹೊರಬಂದ ಯಶ್ ಮಾಧ್ಯಮಗಳ ಜೊತೆ ಮಾತನಾಡಿದ್ರು. ಊಹಾಪೋಹಗಳು ಹಬ್ಬಿಸ್ತಾ ಇದೆ. ನನಗೆ ಎಷ್ಟು ಮನೇಲಿ ಅಷ್ಟು ಕೋಟಿ ಹೇಳಿದ್ರಪ್ಪ, ಯಾರಾದ್ರು ಎಷ್ಟು ಕೋಟಿ ಸಿಕ್ತು ಎಷ್ಟು ಮನೇಲಿ ಅಂತ ಹೇಳಿದ್ರ? ಒಂದು ಡಿಪಾರ್ಟ್ಮೆಂಟ್ ಇಂದ ಒಂದು ಐಟಿ ರೈಡ್ ಅಂತ ಆದ್ಮೇಲೆ ಅವರು ನಮ್ಮ ಎಲ್ಲ ರೀತಿಯ ಎಂಕ್ವೈರಿಗಳು ಮಾಡ್ತಾರೆ. ಯಾವ ಥರ ಇದೆ, ಏನು, ನಾವು ನಮ್ಮ ಖರ್ಚುಗಳೇನಿರುತ್ತೆ ಅಥವಾ ನಮ್ಮ ಇನ್ಕಮ್ ಏನಿರುತ್ತೆ ಇದನ್ನೆಲ್ಲ ಅವರು ಬಂದು ಪ್ರಶ್ನೆ ಮಾಡ್ತಾರೆ, ಕೇಳ್ತಾರೆ. ಅದನ್ನ ನಾವು ಉತ್ತರ ಕೊಡಬೇಕು. ಇಟ್ಸ್ ಅ ಪ್ರಾಸೆಸ್. ಇದು ಇವತ್ತಲ್ಲ, ಇನ್ನೂ 2 ವರ್ಷ ನಡೆಯುವಂತ ಪ್ರಾಸೆಸ್. ಇದನ್ನ ಮೆಂಟಲಿ ಪ್ರಿಪೇರ್ ಆಗಬೇಕು. ಐಟಿ ಅಧಿಕಾರಿಗಳ ವಿಚಾರಣೆಗೆ ಸಹಕಾರ ನೀಡಿದ್ದೇನೆ, ಆದ್ರೆ ಊಹಾಪೋಹಗಳನ್ನ ಹಬ್ಬಿಸಬೇಡಿ. ನಮ್ಮ ಆಡಿಟರ್ ಮನೆ ಮೇಲೆ ದಾಳಿ ಆಗಿದೆ ಅನ್ನೋದೆಲ್ಲ ಸುಳ್ಳು. ಸುಮಾರು 15 ರಿಂದ 16 ಕೋಟಿ ಲೋನ್ ಇದೆ. ಟ್ಯಾಕ್ಸ್ ಸರಿಯಾಗಿ ಕಟ್ಟದೆ ಹೇಗೆ ಲೋನ್ ಕೊಡ್ತಾರೆ ಹೇಳಿ ಅಂದ್ರು. ಆಡಿಟರ್ ಆಫೀಸ್ ಅಲ್ಲಿ ಆಡಿಟರ್ಗೆ ಏನಾಗಬೇಕು ಅದನ್ನ ಎನ್ಕ್ವೈರಿ ಮಾಡಿದಾರಂತೆ. ನನಗೆ ಗೊತ್ತಿಲ್ಲ. ಎಷ್ಟು ಮೀಟಿಂಗ್ ಬರಲಿಲ್ಲ, ಅವೆಲ್ಲ ಸುಳ್ಳು ಹೇಳಬಾರ್ದು. ಅರ್ಥ ಮಾಡ್ಕೊಳ್ಳಿ. ಇಲ್ಲೇ ಇದೀನಿ, ಎಲ್ಲೋ ಹೋಗ್ಬಿಡ್ತೀನಿ ನಾನು ಶೂಟಿಂಗ್ ಇದೆ ಅಂತ ಹೇಳಕ್ ಸಾಧ್ಯನಾ? ಇಡೀ ಕರ್ನಾಟಕಕ್ಕೆ ಗೊತ್ತು ನಾನು ಶೂಟಿಂಗ್ ಇದೆಯಾ ಇಲ್ವಾ. 40 ಕೋಟಿ ಸಾಲ ಏನಕ್ಕೆ ಕೊಡ್ತಾರೆ? ನನಗೆ 40 ಕೋಟಿ ಸಾಲ ಇದೆಯಾ ಅಂತ ಯಾಕೆ ಕೊಡ್ಬೇಕ್ರಿ? ಊಹಾಪೋಹಗಳಿಗೆಲ್ಲ ಯಾಕೆ ಕೊಡ್ಬೇಕು? ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಜನಕ್ಕೆ ನಾನು ಒಬ್ಬ ರೆಸ್ಪಾನ್ಸಿಬಲ್. ನನಗೆ ನನ್ನ ಪ್ರಕಾರ ಒಂದು 15 ರಿಂದ 16 ಲೋನ್ ಇದೆ. 15-16 ಕೋಟಿ ಲೋನ್ ಕೊಡ್ಬೇಕಂದ್ರೆ ನನ್ನ ಇನ್ಕಮ್ ಟ್ಯಾಕ್ಸ್ ಎಷ್ಟಿರಬೇಕು? ಟ್ಯಾಕ್ಸ್ ಕಟ್ಟದೆ ಯಾರು ಲೋನ್ ಕೊಡ್ತಾರ? ಒಬ್ಬ ಕಾಮನ್ ಮ್ಯಾನ್ ಗೊತ್ತಾಗುತ್ತೆ. ಅದೊಂದು ಪಾಯಿಂಟ್ ಯೋಚನೆ ಮಾಡಲಿ ಸಾಕು. ನಾವು ಟ್ಯಾಕ್ಸ್ ಹೆಂಗ್ ಪೇ ಮಾಡ್ತೀವಿ ಅನ್ನೋದು ಗೊತ್ತಾಗುತ್ತೆ. ಎಂಕ್ವೈರಿ ಇಲ್ದಿರೋ ಊಹಾಪೋಹಗಳನ್ನ ಮಾಡಬೇಕು. ಒಟ್ಟಾರೆ ರಾಕಿಂಗ್ ಸ್ಟಾರ್ ಯಶ್ ತಮ್ಮ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸೋರಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ಮುಂದಾದ್ರೂ ಇಂತಹ ಗಾಳಿ ಸುದ್ದಿಗೆ ಬ್ರೇಕ್ ಬೀಳುತ್ತಾ ಕಾದು ನೋಡಬೇಕು.